ಓಂ ವಜ್ಜನಕಾಯ ವಿದ್ಮಹೇ ತೀಕ್ಷ್ಣಗುಷ್ಟಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಮಧುಗಿರಿ ತಾಲೂಕು ಹೈಡಿಹಳ್ಳಿ ಹೋಬಳಿ ದೊಡ್ಡದಾಳಿಬೆಟ್ಟ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಚರಿತ್ರೆ. ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ಉದ್ಭವ ಮೂರ್ತಿ. ಇದು ಬಂದು ಚೋಳರಾಜರ ಕಾಲದಲ್ಲಿ ಕೆಲವಾರು ವರ್ಷ ದಳಮಹರ್ಷಿಗಳು ಸ್ವಾಮಿನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ, ಆ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆದಾಗ ದಳಮಹರ್ಷಿಗಳಿಗೆ ಒಂದು ಆಜ್ಞೆ ಮಾಡ್ತಾರೆ. ನಾನಿಲ್ಲಿ ಉದ್ಭವಿಸ್ತೀನಿ, ನನ್ನ ಪೂಜೆ ಮಾಡ್ಕೊಂಡಿರು ಅಂತೇಳಿ ದಳಮಹರ್ಷಿಗಳಿಗೆ ಆಜ್ಞೆ ಮಾಡಿದಾಗ ಆ ದಳಮಹರ್ಷಿಗಳು ಸ್ವಾಮಿನ ಪೂಜೆ ಮಾಡ್ಕೊಂಡಿರ್ತಾರೆ. ಅವರು ಕೆಲವಾರು ವರ್ಷ ಸ್ವಾಮಿಗೆ ಪೂಜೆ ಮಾಡ್ಕೊಂಡಿರ್ತಾರೆ. ಅವ್ರ ಕಾಲವಾದ ಮೇಲೆ ಸ್ವಾಮಿಗೆ ಪೂಜೆ ನಿಂತೋಗುತ್ತೆ. ಆ ಪೂಜೆ ನಿಂತು ಹೋದಾಗ ಒಂದು ಹರಳಿ ಮರ ಅಲ್ಲಿ ಉಟ್ಕೊಂಡು ಸ್ವಾಮಿಗೆ ನೆರಳು ಕೊಟ್ಕೊಳ್ತಾ ಇರುತ್ತೆ. ಆಗ ಬಂದು ಇದು ಹಿಂದೂಪುರಕ್ಕೆ ಕಾಲ್ದಾರಿಯಾಗಿತ್ತು. ಸುತ್ತಮುತ್ತ ಅಡಿಕೆ ವ್ಯಾಪಾರದವರು ಅತಿ ಹೆಚ್ಚಾಗಿದ್ದರು. ಪ್ರತಿನಿತ್ಯ ಆ ಮರದ ಕೆಳಗೆ ವಿಶ್ರಾಂತಿ ತಗೊಂಡು ವ್ಯಾಪಾರಕ್ಕೆ ಚಲಿಸ್ತಾ ಇರ್ತಾರೆ. ಒಂದು ದಿನ ಸ್ವಾಮಿನೇ ಕಲ್ಲು ಅಂದ್ಕೊಂಡು ಅದರ ಪಕ್ಕ 2 ಕಲ್ಲನ್ನ ಇಟ್ಟು ಅನ್ನ ಮಾಡಿದ್ದಾರೆ. 1 ಸಲ ಮಾಡಿದ್ದಾರೆ, 2 ಸಲ ಮಾಡಿದ್ದಾರೆ, 3 ಸಲ ಮಾಡಿದ್ದಾರೆ. ಅನ್ನ ರಕ್ತವಾಗಿ ಉಕ್ಕಿ ಅಡುಗೆ ಮಾಡೋರು ಮೂರ್ಛಾಕಾಂತರಾಗ್ತಾರೆ. ಆ ಮೂರ್ಛಾಕಾಂತರ ಆದಾಗ ಪೂರ್ವದಿಂದ ಒಂದು ವ್ಯಕ್ತಿ ಬಂದು ಆ ವ್ಯಕ್ತಿ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಮೈ ತುಂಬಿ ನನ್ನ ಮೇಲೆ ಅಡುಗೆ ಮಾಡಿದ ಈ ಥರ ಆಗಿದೆ ಅಂದಾಗ ಅವರು ಅದನ್ನೆಲ್ಲ ತೆಗೆದು ದೇವರನ್ನ ತೊಳೆದು ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದಾಗ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಗೊತ್ತಿಲ್ಲದೆ ತಪ್ಪು ನಡೆದು. ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ನುಡಿತಾರೆ, ನೀವು ನನ್ನ ಮೇಲೆ ಅಡುಗೆ ಮಾಡೋದಾಗಿ ಇದನ್ನು ಅಡಿಕೆ ವ್ಯಾಪಾರದ ಬಂದ ಲಾಭದಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗಬೇಕು ಅಂದಾಗ ಹಳೆಯ ದೇವಾಲಯದ ಗರ್ಭಗುಡಿಯನ್ನು ಅಡಿಕೆ ವ್ಯಾಪಾರದವರು ಕಟ್ಸ್ಕೊತಾರೆ. ಮುಂದೆ ಎಲ್ಲ ಚೋಳರಾಜ, ಅದಕ್ಕೆ ದಾಳಿ ಭಟ್ಟ. ದಾಳಿ ಎಂದರೆ ದಳಮಹರ್ಷಿ, ವಟ ಅಂದರೆ ವೃಕ್ಷ, 2 ಸೇರಿ ದಾಳಿ ಭಟ್ಟ ಆಗಿದೆ. ಇಲ್ಲಿ ಆಷಾಢ ದಶಮಿಯಿಂದ ಪೂರ್ಣಿಮೆವರೆಗೂ ಬ್ರಹ್ಮರಥೋತ್ಸವ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೂ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ 108 ಕಳಶ 3 ದಿನ ಸ್ವಾಮಿಗೆ ಜನ್ಮ ನಕ್ಷತ್ರದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ, ಅನ್ನದಾನ ಹೋಮಾದಿಗಳೆಲ್ಲ ನಡೆಯುತ್ತೆ. ಅದಾದಮೇಲೆ ಸ್ವಾಮಿ ಜನ್ಮ ನಕ್ಷತ್ರ ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಪ್ರತಿ ತಿಂಗಳು ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ತೋಮಾಲ ಸೇವೆ, ಸುದರ್ಶನ ಹೋಮ, ಅನ್ನದಾನ ಇದೆಲ್ಲ ವಿಶೇಷವಾಗಿ ನಡೀತಾ ಬಂದಿದೆ. ಹಾಗೂ ಪಕ್ಕದಲ್ಲಿ ಮಹಾಲಕ್ಷ್ಮಿ, ಅಮೃತವಲ್ಲಿ ಮಹಾಲಕ್ಷ್ಮಿ ಈ ನಕ್ಷತ್ರ ಉತ್ತರ ನಕ್ಷತ್ರದಂದು ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ತೋಮಾಲ ಸೇವೆ, ಸಹಸ್ರನಾಮ ಹೋಮ ಹಾಗೂ ಅನ್ನಪ್ರಸಾದ ಇದೆಲ್ಲ ವಿಶೇಷವಾಗಿ ನಡ್ಕೊಳ್ತಾ ಬಂದಿದೆ. ಇತ್ತೀಚೆಗೆ ಒಂದು 2018ರಲ್ಲಿ ದೇವಾಲಯ ಶಿಥಿಲ ವ್ಯವಸ್ಥೆಯಲ್ಲಿ ಬಂದಾಗ ಒಂದು ಸರ್ಕಾರದ ವತಿಯಿಂದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ನೇಮಿಸಿ ಆ ಜೀರ್ಣೋದ್ಧಾರದ ಸಮಿತಿಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಎಲ್ಲ ಸೇರಿ ದೇವಾಲಯ ನಿರ್ಮಾಣ ಮಾಡಬೇಕು ಅಂತೇಳಿ ಸ್ವಾಮಿನ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ಅನುಗ್ರಹ ಪಡೆದು ಭಕ್ತ ಮಹಾಶಯಗಳಿಗೆ ಒಂದು ಇದನ್ನು ವಿಶೇಷವಾಗಿ ಗಮನಕ್ಕೆ ತಂದು ಆ ದೇವಾಲಯವನ್ನು ಪುನರ್ಜೀರ್ಣೋದ್ಧಾರವನ್ನು ಎಲ್ಲ ಮಾಡಿ ಒಂದು 8 ಕೋಟಿ ರೂಪಾಯಿಗೆ ಇವತ್ತಿಗೆಲ್ಲ ಮುಗಿದಿದೆ. ಇನ್ನು ಮುಂದಕ್ಕೆ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು 108 ಅಡಿ ರಾಜಗೋಪುರ ಹಾಗೂ ದೇವಾಲಯದ ಈಶಾನ್ಯ ಭಾಗ ದೇವಮೂಲೆಯಲ್ಲಿರುವ ಪುಷ್ಕರಣಿ ಅದು ಶಿಥಿಲ ವ್ಯವಸ್ಥೆಯಲ್ಲಿದೆ. ಭಕ್ತಾದಿಗಳ ಒಪ್ಪಿಯ ಮೇರೆಗೆ ಹಾಗೂ ಸ್ವಾಮಿ ಅನುಗ್ರಹ ಹಾಗೂ ಸರ್ಕಾರದ ವತಿಯಿಂದ ಅನುಮತಿಯನ್ನು ಪಡೆದು ಮುಂದೆ ಈ ಜೀರ್ಣೋದ್ಧಾರವನ್ನು ಇನ್ನೂ ಮುಂದಕ್ಕೆ ಸಾಗಿಸಲಿ ಅಂತೇಳಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು. ನೀವೆಲ್ಲ ತನು ಮನ ಧನ ಕೊಟ್ಟು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಇದೇ 24/7/2026 ಶುಕ್ರವಾರದ ದಶಮಿಯಿಂದ ಚತುರ್ದಶಿವರೆಗೂ 28/7/2026ವರೆಗೂ 5 ದಿನ ಕಾಲ ಪಾಂಚರಥ ಆಗಮ ರೀತಿಯಲ್ಲಿ ಸ್ವಾಮಿಯವರಿಗೆ ಮೊದಲನೇ ದಿನ ಅಂಕುರಾರ್ಪಣ, ಧ್ವಜಾರೋಹಣ, ಬೇರಿ ತಾಡನ, 2ನೇ ದಿನ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ, 3ನೇ ದಿನ 26/7/2026 ಭಾನುವಾರ ಬೆಳಗ್ಗೆ 11ರಿಂದ 12 ಗಂಟೆಯೊಳಗೆ ಅಭಿಜಿನ್ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವ ಹಾಗೂ 27 ಡೋಲೋತ್ಸವ ಹಾಗೂ ಪಾರಾಟೋತ್ಸವ, 28 ಸುಪ್ರಭಾತ ಸೇವೆ, ವಸಂತೋತ್ಸವ ಇದೆಲ್ಲ 5 ದಿನಗಳ ಕಾಲ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಹಾಗೂ ಈ ದೇವಾಲಯ ಪುನರ್ನಿರ್ಮಾಣ ಆದ ಮೇಲೆ ಮೊದಲ ಬಾರಿಗೆ
ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಸಲು ಸ್ವಾಮಿಯ ಕೃಪೆಗೆ ಸಾವುಗಳು ಬಂದು ಸ್ವಾಮಿಯ ಕೃಪೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ತನು ಮನ ಧನ ಸ್ವಾಮಿಯ ಕೃಪೆ ಕೊಟ್ಟು ಸ್ವಾಮಿಯ ಜೀರ್ಣೋದ್ಧಾರ ಕೈಂಕರ್ಯಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾವೆಲ್ಲ ಸೇರಿ ಮಾಡೋಣ ಅಂಥೇಳಿ ನಿಮಗೆಲ್ಲ ಸವಿನಯ ಪ್ರಾರ್ಥನೆ. ನಮಸ್ಕಾರ.